ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUCಯಲ್ಲಿ ಎರಡನೆಯ ಕಿರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಇವತ್ತು ಇನ್ನೊಂದು ಕ್ವಶನ್ ಪೇಪರನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೋಗಿ ಒಳ್ಳೆ ಅಂಕಗಳು ಬರ್ತವೆ. ಯಾಕಂದರೆ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ವಿಷಯಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಆ ಕ್ವಶನ್ ಪೇಪರ್ಗಳನ್ನು ನೋಡಿ ಚೆನ್ನಾಗಿ ಓದ್ಕೊಡ್ರಿ. ಸೊ ಕ್ವಶನ್ ಪೇಪರನ್ನು ಫಸ್ಟ್ ಪಾರ್ಟಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 5 ಇದ್ದಾವೆ. ಆಯ್ಕೆ ಕೊಟ್ಟಿದ್ದಾರೆ: ಋಣಾತ್ಮಕ, ಸಮಗ್ರ ಅರ್ಥಶಾಸ್ತ್ರ, ಭಾರತ ಸರ್ಕಾರ, ಸಾಟಿ ವಿನಿಮಯ ಪದ್ಧತಿ, ವಿನಿಮಯ ಮಾಧ್ಯಮ. ಮೊದಲ ಪ್ರಶ್ನೆ: ರಾಷ್ಟ್ರೀಯ ವರಮಾನ ಅಧ್ಯಯನವು ಡ್ಯಾಶ್ ಸಂಬಂಧಿಸಿದೆ. ಎರಡನೇದು: ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಮೂರನೇದು: ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯವನ್ನು ಡ್ಯಾಶ್ ಅಂತ ಕರಿತೀವಿ. ಮುಂದೆ ಹಣದ ಮುಖ್ಯ ಕಾರ್ಯ ಕೇಳಿದ್ದಾರೆ. ಭಾರತದ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರ್ತದೆ ಅಂತ ಕೇಳಿದರು. ಇನ್ನು ಹೊಂದಿಸಿ ಬರೆಯಿರಿ, ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದಾವ. GDP, SLR, ಶ್ರಮ, M3, M4, ಆಮೇಲೆ ಮರು ಖರೀದಿ ಒಪ್ಪಂದ. ಈ ಕಡೆ ರೇಪೋ ಇದೆ, ಒಟ್ಟು ದೇಶೀಯ ಉತ್ಪನ್ನ, ಶಾಸನಬದ್ಧ ದ್ರವ್ಯಾನುಪಾತ, ಕೂಲಿ, ವಿಶಾಲ ಹಣ ಅಂತ ಕೊಟ್ಟಿದ್ದಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಇದಾವೆ. ಅಂದರೆ 4 ಉತ್ಪಾದನಾಂಗಗಳಾವವು, ಅವುಗಳ ಪ್ರತಿಫಲಗಳನ್ನು ಬರೀರಿ. GDPಯ 3 ವಿಧಾನಗಳು, CRR ಮತ್ತು SLRನ ಅರ್ಥ, ಸಾಲ ನಿಯಂತ್ರಿಸುವ ಭಾರತೀಯ ಕೇಂದ್ರ ಬ್ಯಾಂಕ್ನ ಸಾಧನೆಗಳನ್ನು ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಸ್ನೇಹಿತರೆ ಏನು ಮಾಡಿದ್ದಾರೆ ಅಂದರೆ 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಸೊ 4 ಮಾರ್ಕ್ಸಲ್ಲಿ ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸ್ರಿ. ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೀಬೇಕು. ಮುಂದೆ ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ, ಸಟ್ಟಾ ವ್ಯಾಪಾರದ ಉದ್ದೇಶ, ದ್ರವ್ಯತಾ ಬೆಲೆಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಆಮೇಲೆ ಭಾರತೀಯ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ಸಹಿತ ಏನು ಮಾಡಿದಾರಪ್ಪ ಅಂದರೆ ಬರೀಲಿಕ್ಕೆ ಕೇಳಿದ್ದಾರೆ. ಇನ್ನು ಲಾಸ್ಟ್ 6 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ, 3ರಲ್ಲಿ 2 ಬರೀಬೇಕು. GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿವರಿಸ್ರಿ. ಹಣದ ಕಾರ್ಯಗಳನ್ನು ವಿವರಿಸ್ರಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸ್ತದೆ. ಆಮೇಲೆ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಮೇಲೆ ಚಿನಿವಾರ್ ಲಾಲಾನ ಕತೆ ಬರೀರಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನನ್ನು ಲಾಸ್ಟ್ ಇಯರಲ್ಲಿ ಆಗಿತ್ತು, ಅದನ್ನೇ ಕೊಟ್ಟಿದ್ದೀನಿ. ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು. ಈ ಕ್ವಶನ್ಸ್ ತುಂಬ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್